ದರ್ಶನ್ ಪ್ರಕರಣದ ಬಗ್ಗೆ ಮುಂದಿನ ಕ್ರಮ ಏನು ಕೈಗೊಳ್ಳಬೇಕು ಅಂತ ಫಿಲಂ ಚೇಂಬರ್ ಇವತ್ತು ಒಂದು ಸಭೆ ಕರೆದಿತ್ತು. ಚಿತ್ರರಂಗದ ಹಿರಿಯರ ಸಭೆ ಯಾವುದೇ ನಿರ್ಧಾರಕ್ಕೆ ಬರಲಿಲ್ಲ. ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಎಂಎನ್ ಸುರೇಶ್ ಪೊಲೀಸರ ವಿಚಾರಣೆಯ ನಂತರ ನಾವು ಚರ್ಚಿಸಿ ನಿರ್ಧರಿಸ್ತೀವಿ ಎಂದು ದರ್ಶನ್ ನಟನೆಯ ಹಲವು ಚಿತ್ರಗಳು ಚಿತ್ರೀಕರಣದ ಹಂತದಲ್ಲಿದ್ದಾವೆ. ನಿರ್ಮಾಪಕರು ಸಾಲ ಮಾಡಿ ದುಡ್ಡು ಹಾಕಿದ್ದಾರೆ, ಅವರ ಬಗ್ಗೆ ಯೋಚಿಸಬೇಕಾಗಿದೆ. ದರ್ಶನ್ ಸಿನಿಮಾಕ್ಕೆ ಬಂಡವಾಳ ಹಾಕಿದ ನಿರ್ಮಾಪಕರ ಜೊತೆಗೆ ಚರ್ಚಿಸ್ತೀವಿ ಅಂತ ದರ್ಶನ್ ಮೇರು ನಟ ಅಂತೆ ಫಿಲಂ ಚೇಂಬರ್ ಅಧ್ಯಕ್ಷ ಎಂಎನ್ ಸುರೇಶ್ ಹೇಳ್ತಾರೆ. ಕನ್ನಡದ ಮೇರು ನಟ. ಆ ಶಬ್ದ ಕೇಳಿಸಿಕೊಳ್ತಾ ಇದ್ದಂತೆ ಪತ್ರಕರ್ತರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಪತ್ರಕರ್ತರ ಆಕ್ಷೇಪ ಬರ್ತಾ ಇದ್ದಂತೆ ಎಂಎನ್ ಸುರೇಶ್ ಉಲ್ಟಾ ದರ್ಶನ್ ಮಾಡಿದ ವಿಚಾರನ ಚಿತ್ರರಂಗ ಒಪ್ಪದಿಲ್ಲ, ಮೇರು ನಟ ಅನ್ನೋ ಶಬ್ದ ವಾಪಸ್ ತಗತೀನಿ ಅಂತ. ಈಗ ದರ್ಶನ್ ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮೇರು ನಟ, ಚೆನ್ನಾಗಿ ಗೊತ್ತು ತಮಗೆ. ಇಂಟೆನ್ಷನಲ್ ದೊಡ್ಡ ನಟ ಅವಾಗಿದ್ರು, ಈಗಿಲ್ಲ. ಆಯ್ತು ಬಿಡಿ ಸರ್, ತೊಂದರೆ ಇಲ್ಲ, ಅದನ್ನ ವಾಪಸ್ ತಗೊಂಡಿನ ವರ್ಣ. ಈಗ ದರ್ಶನ್ ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮೇರು ನಟ, ಚೆನ್ನಾಗಿ ಗೊತ್ತು ತಮಗೆ. ಇಂಟೆನ್ಷನಲ್ ದೊಡ್ಡ ನಟ ಅವಾಗಿದ್ರು, ಈಗಿಲ್ಲ. ಆಯ್ತು ಬಿಡಿ ಸರ್, ತೊಂದರೆ ಇಲ್ಲ, ಅದನ್ನ ವಾಪಸ್ ತಗೊಂಡಿನ ವರ್ಣ. ಈಗ ದರ್ಶನ್ ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮೇರು ನಟ, ಚೆನ್ನಾಗಿ ಗೊತ್ತು ತಮಗೆ. ಇಂಟೆನ್ಷನಲ್ ದೊಡ್ಡ ನಟ ಅವಾಗಿದ್ರು, ಈಗಿಲ್ಲ. ಆಯ್ತು ಬಿಡಿ ಸರ್, ತೊಂದರೆ ಇಲ್ಲ, ಅದನ್ನ ವಾಪಸ್ ತಗೊಂಡಿನ ವರ್ಣ. ಈಗ ದರ್ಶನ್ ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮೇರು ನಟ, ಚೆನ್ನಾಗಿ ಗೊತ್ತು ತಮಗೆ. ಇಂಟೆನ್ಷನಲ್ ದೊಡ್ಡ ನಟ ಅವಾಗಿದ್ರು, ಈಗಿಲ್ಲ. ಆಯ್ತು ಬಿಡಿ ಸರ್, ತೊಂದರೆ ಇಲ್ಲ, ಅದನ್ನ ವಾಪಸ್ ತಗೊಂಡಿನ ವರ್ಣ. ಪೊಲೀಸ್ನವರು ಏನು ಎನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ ಸದ್ಯದಲ್ಲಿ, ನಾಳೆ ವಾರದಲ್ಲಿ, ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದನ್ನು ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ. ಬ್ಯಾನ್ ವಿಚಾರ ಬಂದಾಗ ಬ್ಯಾನ್ ಮಾಡೋದು ವಿಚಾರದಲ್ಲಿ ನಮ್ಮದು ಚರ್ಚೆ ಆದರೂ ಕೂಡ ಅದನ್ನು ಕಲಾವಿದ ಸಂಘ ಎಲ್ಲ ಅಂಗಸಂಸ್ಥೆ ಕೂತ್ಕೊಂಡು ಎನ್ಕ್ವೈರಿ ರಿಪೋರ್ಟ್ ಬಂದಮೇಲೆ ಅಂದರೆ 15 ದಿನ ಆಗಲ್ಲ, 20 ದಿನ ಆಗಲ್ಲ. ಈಗ ಆಲ್ರೆಡಿ ಗೊತ್ತಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಿರಂತರ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅಂಥ ಟೈಮಲ್ಲಿ ಆ ಸಂದರ್ಭಗಳು ಏನು ಡಿಸಿಷನ್ ತಗೊಂಡು ನಾವೆಲ್ಲರಿಗೂ ಅಂಗಸಂಸ್ಥೆ ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ. ಕಲಾವಿದ ಸಂಘಗಳಿಗೂ ಇನ್ನೊಬ್ರಿಗೆಲ್ಲ ಅವರ ಸಂಬಂಧಪಟ್ಟ ನಿರ್ದೇಶನಕ್ಕೆ ಕರೆದು ಕೂರಿಸಿ ಮಾತಾಡಿಸಿ ಯಾವ ಥರ ಮುಂದೆ ಹೋಗ್ಬೇಕು ಅನ್ನೋಂಥ ನಿರ್ಧಾರ ಪೊಲೀಸ್ನವರು ಏನು ಎನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ ಸದ್ಯದಲ್ಲಿ, ನಾಳೆ ವಾರದಲ್ಲಿ, ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದನ್ನು ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ. ಬ್ಯಾನ್ ವಿಚಾರ ಬಂದಾಗ ಬ್ಯಾನ್ ಮಾಡೋದು ವಿಚಾರದಲ್ಲಿ ನಮ್ಮದು ಚರ್ಚೆ ಆದರೂ ಕೂಡ ಅದನ್ನು ಕಲಾವಿದ ಸಂಘ ಎಲ್ಲ ಅಂಗಸಂಸ್ಥೆ ಕೂತ್ಕೊಂಡು ಎನ್ಕ್ವೈರಿ ರಿಪೋರ್ಟ್ ಬಂದಮೇಲೆ ಅಂದರೆ 15 ದಿನ ಆಗಲ್ಲ, 20 ದಿನ ಆಗಲ್ಲ. ಈಗ ಆಲ್ರೆಡಿ ಗೊತ್ತಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಿರಂತರ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ.
ಅಂಥ ಟೈಮಲ್ಲಿ ಆ ಸಂದರ್ಭಗಳು ಏನು ಡಿಸಿಷನ್ ತೊಗೊಂಡು ನಾವೆಲ್ಲರಿಗೂ ಅಂಗಸಂಸ್ಥೆ ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ ವಿಚಾರ ಹೇಳಕ್ಕೆ ಬರ್ತೀವಿ. ಅರ್ಧ ಮುಕ್ಕಾಲು ಭಾಗ ಮುಗಿದೋಗಿದೆ ಒಂದು ಸಿನಿಮಾ. ಆ ನಿರ್ಮಾಪಕರು ಕಷ್ಟ ಏನೋ ಅವರು ಕರೆಸಿ ಕೂರಿಸಿ ಮಾತಾಡೋಂಥ ಕೆಲಸ ಪ್ರಾಥಮಿಕ ನಾವು ಮಾಡಬೇಕು. ಆಮೇಲೆ ಅದು ಇನ್ಯಾವುದೋ ಹೊಸ 3-4 ಸಿನಿಮಾಗಳು ಮಾಡುವಂಥ ನಿರ್ಮಾಪಕರು ಕೋಟ್ಯಾಂತರ ಬಂಡವಾಳ ಹಾಕಿದ್ದಾರೆ. ಅವ್ರಿಗೆ ಏನು ಮಾಡಬೇಕು ಅಂತ ತಾವು ಕೂಡ ಒಂದು ನಿರ್ಧಾರ ಯೋಚನೆ ಮಾಡ್ಬೋದು. ಆ ನಿರ್ಮಾಪಕನ ಬವಣೆ ಏನು, ಹಣಕಾಸು ಎಲ್ಲಿಂದ ತಂದಿದ್ರು, ಹಣಕಾಸು ಅವ್ರಿಗೆ ಯಾವ ಥರ ವಿಲೇವಾರಿ ಮಾಡಬೇಕು, ಅಥವಾ ಇನ್ನೇ ಥರ ಬೇರೆ ಥರ ಆಲ್ಟರ್ನೇಟಿವ್ ಥರ ಆಗುತ್ತೆ. ಈಗ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡೋಕ್ಕೆ ಮಿನಿಮಮ್ 3-4 ತಿಂಗಳು ಅವರು ಅದರಲ್ಲಿ ಹೊರಗಡೆ ಬರೋಕ್ಕಾಗಲ್ಲ. 4-5 ತಿಂಗಳು ಹೊರಗಡೆ ಬರೋಕ್ಕಾಗದ್ಮೇಲೆ 5 ತಿಂಗಳು ಗ್ಯಾರಂಟಿ ಯಾವ ಸಿನಿಮಾ ಚಟುವಟಿಕೆಗಳು ಮಾಡೋಕ್ಕಾಗೋದಿಲ್ಲ. ಈ ಡಿಸಿಷನ್ನ ನಾವು ಪೋಸ್ಟ್ಪೋನ್ ಫಾರ್ ಒಂದು ಫ್ಯೂ ಡೇಸ್ ಅಷ್ಟೇ. ಅದಕ್ಕೆ ದಯವಿಟ್ಟು ತಾವು ಕೂಡ ತಾಳ್ಮೆಯಿಂದ ಇರಬೇಕು ಅಂತ ನಮ್ಮಲ್ಲಿ ತದನಂತರ ಚಾರ್ಜ್ ಶೀಟ್ ಸೌಲಭ್ಯ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಯಾರಂತ ಹಾಕ್ತಾರಲ್ಲ ಅವಾಗ ಮೆಸೇಜ್ ಬರುತ್ತೆ. ಡಿಪಾರ್ಟ್ಮೆಂಟ್ಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ, ನಿರಂತರವಾದ ಅವ್ರ ಕಾಂಟ್ಯಾಕ್ಟನ್ನು ಇದ್ದೀವಿ. ಅದೇನು ವಿಚಾರ ಬಂದರೂ ವಾಸ್ತವಿಕತೆ ಆವಾಗ ನಿಮ್ಗೆ ಕರೆಸಿ ಕೂಡಿಸಿ ನಿಮಗೂ ಗೊತ್ತಾಗುತ್ತೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ NM ಸುರೇಶ್ ಅವರ ಮಾತು. ಕೋಟ್ಯಂತರ ರೂಪಾಯಿ ಬಂಡವಾಳ ಹಾಕಿದ ನಿರ್ಮಾಪಕರ ಬಗ್ಗೆಯೂ ನಾವು ಯೋಚನೆ ಮಾಡಬೇಕು. ಪೊಲೀಸ್ ರಿಪೋರ್ಟ್ ಬರಲಿ, ಆಮೇಲೆ ನೋಡೋಣ ಅಂತ. ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ಒಂದಲ್ಲ ಎರಡಲ್ಲ, 2011ರಿಂದ ನಿರಂತರವಾಗಿ ಪ್ರಕರಣಗಳು ನಡೆದ ಅಷ್ಟೂ ಘಟನೆಗಳ FIR ದಾಖಲಾಗಿದ್ದರೆ ವಿಚಾರಣೆ ನಡೆಸೋದಕ್ಕೆ ವಿಶೇಷ ನ್ಯಾಯಾಲಯ ಮಾಡಬೇಕಾಗ್ತಿತ್ತು. ಅಷ್ಟೊಂದು ಕೇಸ್ಗಳು ನಡೆದಿರುವಂಥದ್ದು. ಕೋಟ್ಯಂತರ ರೂಪಾಯಿ ಬಂಡವಾಳ ಹಾಕಿರೋ ನಿರ್ಮಾಪಕರ ಬಗ್ಗೆ ಯೋಚನೆ ಮಾಡ್ಬೇಕಂತೆ. ಅಲ್ಲ ಅಜಿತ್, ಈಗ ಪ್ರಶ್ನೆ ಹೇಳ್ತಕ್ಕಂಥದ್ದೇನು ಅಂದರೆ, ಏನು ಕೊಲೆ ಆರೋಪ ಬಂದಿದೆ, ಇದು ಏನೂ ಇಲ್ಲಪ್ಪ, ಈಗ ಎಕ್ದಮ್ ಒಂದು ಕೊಲೆ ಆರೋಪ ಬಂದಿದೆ, ಹಾಗಾಗಿ ನಾವು ಒಂದು ಸ್ವಲ್ಪ ಕಾಯ್ತೀವಿ ನೋಡೋಣ ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ಅಂದರೆ ಅಥವಾ ಏನೋ ತುಂಬ ಒಳ್ಳೆ ಮನುಷ್ಯ ಅನ್ನಿಸ್ಕೊಂಡಿದ್ದವರು, ಹಿಂದೆ ಏನೂ ಇರಲಿಲ್ಲ, ಟ್ರ್ಯಾಕ್ ರೆಕಾರ್ಡ್ ಇಲ್ಲ, ಇಂಥವ್ರ ಕೈಲಿ ಹಿಂಗೆ ಆಗೋದಕ್ಕೆ ಸಾಧ್ಯನಾ? ವಿ ಹ್ಯಾವ್ ಅವರ್ ಓನ್ ಡೌಟ್ಸ್. ಅದು ಬೇರೆ. ಅಥವಾ ಎಲ್ಲೋ ಅದನ್ನ ಆಕ್ಸಿಡೆಂಟ್ ಆಗಿದೆ, ಆವಾಗ ನಿಮ್ಮ ಕಂಟ್ರೋಲ್ ಮೀರಿ ಏನೋ ಆಗಿದೆ. ಹೌದು. ಆ ಕಾರಣದಿಂದ ಅವರ ಮೇಲೆ ಸ್ವಲ್ಪ ಆ್ಯಕ್ಷನನ್ನು ತೆಗೆದುಕೊಳ್ಳಿಕ್ಕೆ ನಾವು ಒಂದು ಸ್ವಲ್ಪ ಪೊಲೀಸ್ ಚಾರ್ಜ್ ಶೀಟ್ವರೆಗೆ ಕಾಯ್ತೀವಿ. ದಟ್ ಕ್ಯಾನ್ ಬಿ ಫೇರ್ ಇನಫ್. ಆದರೆ ದರ್ಶನ್ ಬಗ್ಗೆ ಹೆಂಡತಿಗೆ ನಾನು ದಿಲ್ಲಿಯಲ್ಲಿದ್ದಾಗಿಂದ ಅಂದರೆ ನೋಡಿದ್ದು, ಹೆಂಡತಿಯ ಮೇಲೆ ಕೈ ಮಾಡಿದ ಆರೋಪದಿಂದ ಹಿಡಿದು ಆರೋಪ ಬಂದಾಗ ಏನು ಹೇಳಿದರು, ನನ್ನ ಹೆಂಡತಿ ಮೇಲೆ ನಾನು ಕೈ ಮಾಡ್ತೀನಿ, ಕೇಳೋಕೆ ನೀವ್ಯಾರು. ಹೌದು. ಅಲ್ಲಿಂದ ಹಿಡಿದು ರಾಜ ಕಾಲುವೆ ಮೇಲೆ ಮನೆ ಕಟ್ಟಿದರು. ಇಷ್ಟೆಲ್ಲ ಮಾತನಾಡುವ ಜನ ಇಲ್ಲಿಯವರೆಗೆ ಏನೂ ಕ್ರಮ ತೆಗೆದುಕೊಂಡಿಲ್ಲ. ಯಾರ್ಯಾರ್ದೋ ಮನೆ ಒಡೆದು ಹಾಕಿದರು, ಬಡಬಗ್ಗರದು ಮಧ್ಯಮ ವರ್ಗದವ್ರದ್ದು ಮನೆ ಒಡೆದು ಹಾಕಿದ್ರು ರಾಜ ಕಾಲುವೆ ಮೇಲಿದೆ ಅಂತ. ಅಲ್ಲಿಂದ 108 ಅಪಶಬ್ದಗಳು, ಅಪಮಾತುಗಳು ಮೊನ್ನೆ ಒಂದೆಲ್ಲೋ ಎಲ್ಲ ಪಬ್ಲಿಕ್ ಡೊಮೇನ್ನಲ್ಲಿದ್ದಾವೆ. ಯಾರ್ಯಾರ ಬಗ್ಗೆ ಏನೇನು ಮಾತಾಡೋದು ಶಬ್ದಗಳ ಅದು ಎಲ್ಲೋ ಮಂಡ್ಯದಲ್ಲಿ ಹೇಳಿದ್ದು ಇವತ್ತು ನಾನು ನೋಡ್ತಾ ಇದ್ದೆ. ಹೌದು. ನಾನು ಕಚಡಾನೇ ಇದ್ದೀನಿ, ನನಗೆ 2 ಮುಖಗಳಿವೆ ತಾನೇ ಹೇಳ್ಕೊಳ್ತಾ ಇದ್ದಾರೆ. ನಾನು ಹೀಗೆ ಒಂದು ಗೀತೆಯನ್ನು ಗ್ಲ್ಯಾನ್ಸ್ ಮಾಡ್ತಾಯಿದ್ದೆ. ಏನು ಈ ರೀತಿಯ ಪ್ರಕರಣಗಳು ಅಂದರೆ ಭಾಳ ಜನಪ್ರಿಯರಿದ್ದವರು ಈ ರೀತಿಯ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡು ಕರ್ಮಯೋಗದಲ್ಲಿ ಒಂದು 21ನೇ ಶ್ಲೋಕ ಬರುತ್ತೆ. ಯದ್ಯದ್ ಆಚಾರತಿ ಶ್ರೇಷ್ಠ ತತ್ತದ್ ಅವತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕತ್ ತತ್ ಅನುವರ್ತತೆ ಅಂತ. ಏನರ್ಥ ಅಂದರೆ, ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು ಯದ್ಯದ್ ಆಚಾರ ಅಂದರೆ ಅವ್ರು ಹೇಗೆ ನಡ್ಕೊಳ್ತಾರೆ, ಅವರ ನಡವಳಿಕೆ ಏನಿದೆ, ಸಮಾಜ ಅದನ್ನು ಫಾಲೋ ಮಾಡುತ್ತೆ. ಸಯದ್ ಪ್ರಮಾಣಂ ಕುರುತೆ ಅಂದರೆ ಅವರು ತಮ್ಮ ನಡವಳಿಕೆಯಿಂದ ಇಫ್ ದೇ ಸೆಟ್ ಅನ್ ಎಕ್ಸಾಂಪಲ್ಸ್ ಲೋಕತ್ ತದ ಅನುವರ್ತತೆ, ಇಡೀ ಜಗತ್ತದನ್ನು ಬೆನ್ನತ್ತದೆ. ಕೃಷ್ಣ ಹೇಳಿದ ಕಾಂಟೆಕ್ಸ್ಟ್ ಏನಿತ್ತು ಅಂದರೆ, ಅರ್ಜುನ ನಾನು ಬಿಲ್ ಮುಟ್ಟಲ್ಲ ಅಂದಾಗ ನಿನ್ನಂಥವನು ಮುಟ್ಟಲಿಲ್ಲ ಅಂದರೆ ಇಡೀ ಸಮಾಜ ಏನು ನೋಡುತ್ತೆ ನೋಡು ಅಂತ ಹೇಳಿರ್ತಕ್ಕಂಥ ಶ್ಲೋಕ ಇದು. ಇದನ್ನು ನೀವು ಇದೇ ಪ್ರಕರಣದಲ್ಲಿ ತೆಗೆದುಕೊಳ್ಳೋದಾದರೆ, ಪ್ರಜ್ವಲ್ ಪ್ರಕರಣದಲ್ಲಿ ತೆಗೆದುಕೊಳ್ಳೋದಾದರೆ, ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳು ಒಂದೊಂದು ಸಲ ಸುಮ್ಮನೆ ಕುಳಿತುಕೊಂಡು ನೋಡಿ ಹೆದರಿಕೆಯನ್ನು ಹುಟ್ಟಿಸ್ತವೆ. ಹುಬ್ಳಿಯ ನೇಹಾ ಹಿರೇಮಠ್ ಪ್ರಕರಣ ಅಲ್ವಾ, ಅದು
ಒಂದು ಹುಡುಗಿ ಪ್ರೀತಿಸ್ಲಿಲ್ಲ ರಿಜೆಕ್ಟ್ ಮಾಡಿದ್ಲು. ಹಾಗೆ ರಿಜೆಕ್ಟ್ ಮಾಡೋದೇ ಕೊಲೆ ಆಗೋದಾದರೆ ಈ ಜಗತ್ತಲ್ಲಿ ದಿನ ಲಕ್ಷ ಕೊಲೆ ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.